ವಿಜಯ್ ಸರ್ಕಾರದಲ್ಲಿ ಒಬ್ಬರಲ್ಲ ಇಬ್ಬರು ಡಿಸಿಎಂಗಳು. ತೀರಾ ಸಾಮಾನ್ಯ ವ್ಯಕ್ತಿಗೂ ಸಿಗಲಿದೆಯಂತೆ ಡಿಸಿಎಂ ಪಟ್ಟ. ವಿಜಯ್ ಸರ್ಕಾರದಲ್ಲಿ ಒಬ್ಬರಲ್ಲ ಇಬ್ಬರು ಡಿಸಿಎಂಗಳು. ತೀರಾ ಸಾಮಾನ್ಯ ವ್ಯಕ್ತಿಗೂ ಸಿಗಲಿದೆಯಂತೆ ಡಿಸಿಎಂ ಪಟ್ಟ. ತನ್ನ ಕಾರ್ ಡ್ರೈವರ್ ಮಗನನ್ನ ಕೂಡ ಶಾಸಕ ಮಾಡಿದ್ದ ವಿಜಯ್. ಡ್ರೈವರ್ ಮಗ ಶಾಸಕ ಶಬರೀಶನ್ಗೆ ಮತ್ತೊಂದು ಲಾಟರಿ. ಶಬರೀಶನ್ ತಮಿಳುನಾಡು ಡಿಸಿಎಂ ಆಗುವ ಸಾಧ್ಯತೆ ಇದೆ. ಕೇವಲ 30 ವರ್ಷ ವಯಸ್ಸಿನ ಶಬರೀಶನ್ಗೆ ದೊಡ್ಡ ಹೊಣೆಯನ್ನ ನೀಡಲಿದ್ದಾರ. ವಿಜಯ್ ನೆರಳಿನಂತೆಯೇ ಬೆಳೆದಿದ್ದಾರೆ ಶಬರೀಶನ್. ಯುವ ಶಕ್ತಿಗೆ ಆದ್ಯತೆ ನೀಡಲು ಡಿಸಿಎಂ ಪಟ್ಟ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ವಿಜಯ್ ಸರ್ಕಾರದಲ್ಲಿ ಒಬ್ಬರಲ್ಲ ಇಬ್ಬರು ಡಿಸಿಎಂಗಳು. ತೀರಾ ಸಾಮಾನ್ಯ ವ್ಯಕ್ತಿಗೂ ಕೂಡ ಈ ಪಕ್ಷದಲ್ಲಿ ಡಿಸಿಎಂ ಪಟ್ಟ ಸಿಗಲಿದೆಯಂತೆ. ತನ್ನ ಕಾರ್ ಡ್ರೈವರ್ ಮಗನನ್ನ ಕೂಡ ವಿಜಯ್ ಅವರು ಶಾಸಕರಾಗಿ ಮಾಡಿದ್ರು. ಡ್ರೈವರ್ ಮಗ ಶಾಸಕ ಶಬರೀಶನ್ಗೆ ಈಗ ಮತ್ತೊಂದು ಲಾಟರಿ ಬಂದಿದೆ. ಶಬರೀಶನ್ ತಮಿಳುನಾಡು ಡಿಸಿಎಂ ಆಗುವ ಸಾಧ್ಯತೆ ಇದೆ. ಇವರಿಗೆ ಕೇವಲ 30 ವರ್ಷ ವಯಸ್ಸು. ಶಬರೀಶನ್ಗೆ ಈಗ ದೊಡ್ಡ ಜವಾಬ್ದಾರಿ ಇದೆ. ವಿಜಯ್ನಂತೆಯೇ ಬೆಳೆದುಕೊಂಡು ಬಂದಿದ್ದಾರೆ. ಯುವ ಶಕ್ತಿಗೆ ಮೊದಲು ಆದ್ಯತೆ ನೀಡಬೇಕು ಅನ್ನುವ ಕಾರಣಕ್ಕೆ ಡಿಸಿಎಂ ಪಟ್ಟ ಕೊಡಲಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದೀಗ ನಾಳೆ ಏನು ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ತೀರಾ ಸಾಮಾನ್ಯ ವ್ಯಕ್ತಿಗೂ ಕೂಡ ಡಿಸಿಎಂ ಪಟ್ಟ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಡ್ರೈವರ್ ಮಗ, ಕಾರ್ ಡ್ರೈವರ್ ಮಗ ಶಾಸಕ ಶಬರೀಶನ್ಗೂ ಕೂಡ ಈಗ ಲಾಟ್ರಿ ಹೊಡೆದಿರುವಂಥದ್ದು. 30 ವರ್ಷ ಅವರಿಗೆ. ಅವ್ರನ್ನ ಈಗ ಡಿಸಿಎಂ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದೊಡ್ಡ ಜವಾಬ್ದಾರಿ, ದೊಡ್ಡ ಹೊಣೆ. ರಾಜಕಾರಣದ ಅನುಭವ ಕೊರತೆ ಇರಬಹುದೇನೋ. ಮೊದಲು ಅಧಿಕಾರಕ್ಕೆ ಬಂದಿರುವಂತಹ ಪಕ್ಷ, ಎಲ್ಲರೂ ಕೂಡ ಮೊದಲ ಒಂದು ಅವಧಿಯಲ್ಲಿರುವಂಥದ್ದು. ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನೋದು ನೋಡಬೇಕು. ವಿಜಯ್ ಸರ್ಕಾರದಲ್ಲಿ ಇದೀಗ ಇಬ್ಬರು ಡಿಸಿಎಂಗಳು ಅಂತ ಹೇಳಲಾಗ್ತಾ ಇದ್ದು, ಸಾಮಾನ್ಯ ವ್ಯಕ್ತಿಗೂ ಕೂಡ ಪಟ್ಟವನ್ನ ಕಟ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಟಿಕೆಟ್ ಘೋಷಣೆಯಾದಾಗ ತನ್ನ ಕಾರ್ ಡ್ರೈವರ್ ಮಗನಿಗೂ ಕೂಡ ಅವರು ಟಿಕೆಟ್ ಘೋಷಣೆ ಮಾಡಿದ್ರು. ಅವರು ಕೂಡ ರೋಚಕ ಗೆಲುವನ್ನ ಕೂಡ ಸಾಧಿಸಿದ್ರು. ಇದೀಗ ಡಿಸಿಎಂ ಪಟ್ಟವನ್ನ ಕಟ್ಟುವ